ಇಂಚಿದಲೆಗೆ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ತುಳಸಿ ಪೂಜೆ ಮಾಡ್ಲಿಕ್ಕೆ ಒಂದು ದೇವರನ್ನ ಸ್ಟ್ಯಾಂಡಿಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಊದ್ಪತಿ ಕನಕುಶಿ ಊದ್ಪತಿ ಇದು ನೆಲ್ಲಿಕಾಯಿ ಉಂಟಲ್ಲ, ನೆಲ್ಲಿಕಾಯಿದು ಆರತಿ ತೆಗಿಲಿಕ್ಕೆ. ಮಾತು ಉದುರ್ತಿತ್ತು ನನಗೆ. ಆ ಎಂಕ್ಲೆಗ್ ಬೇಗ ತೊಟ್ಟಡಿತ್ತು. ಹಾಗೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಕಡೆ ಮಳೆ ಬರುವ ಹಾಗಿದೆ. ಹಾಗೆ ನನಗೆ ಗೊತ್ತಿದ್ದ ರೀತಿಯಲ್ಲಿ ನಾನು ಪೂಜೆ ಮಾಡ್ತೇನೆ. ನಾವು ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಅದು ಖಂಡಿತ ದೇವರು ಸ್ವೀಕಾರ ಮಾಡ್ತಾರೆ, ಅದರಲ್ಲಿ ಏನಾದರೂ ಚಿಕ್ಕ ತಪ್ಪಿದ್ರೂ ಕೂಡ. ಹಾಗೆ ನನ್ನ ಯಜಮಾನರು ಕೂಡ ಹತ್ತಿರದಲ್ಲೇ ನಿಂತಿದ್ದಾರೆ. ಯಾಕೆಂತ ಹೇಳಿದರೆ ಹೇಳಿ ಕೊಡಲಿಕ್ಕೆ ಏನಾದರೂ ಕರೆಕ್ಟ್ ಆಗದಿದ್ದರೆ ನನಗಿಂತ ಜಾಸ್ತಿಯಾಗಿ ಅವರಿಗೆ ಗೊತ್ತಿದೆ. ನಾನು ಕೃಷ್ಣನ ಒಂದು ಚಿಕ್ಕದಾದ ಮೂರ್ತಿ ಇದೆ, ಗುರುವಾಯೂರದಿಂದ ತಂದ ಚಿಕ್ಕ ಮೂರ್ತಿ, ಅದನ್ನು ನಾನು ಕಟ್ಟೆ ಒಳಗಡೆ ಇಟ್ಟಿದ್ದೇನೆ. ನಾನು ತುಳಸಿ ಕಟ್ಟೆ ಒಳಗಡೆ ತುಳಸಿ ಪೂಜೆ ಅಂತ ಹೇಳೋದು ಕೃಷ್ಣ ಮತ್ತು ತುಳಸಿಯ ವಿವಾಹವಂತೆ. ಹಾಗೆ ನಾವು ನೆಲ್ಲಿಕಾಯಿಯ ಟೊಂಗೆ ಕೂಡ ಇಡ್ತೇವೆ ಅಲ್ವಾ, ಅದನ್ನು ವಿಷ್ಣುವಾಗಿ ಸ್ಮರಿಸಿ ಇಡ್ತೇವೆ. ಹಾಗೆ ನಾವು ಪ್ರತಿಯೊಂದು ದೇವರ ಪೂಜೆಯಲ್ಲೂ ತುಳಸಿ ಎಲೆಯನ್ನು ಬಳಸ್ತೇವೆ ಅಲ್ವಾ, ಆದರೆ ಗಣಪತಿ ಪೂಜೆಗೆ ಮಾತ್ರ ತುಳಸಿ ಎಲೆಯನ್ನು ಬಳಸುವ ಹಾಗಿಲ್ಲ. ಚಿಕ್ಕದಾಗಿ ಹೇಳ್ತೇನೆ ಅದರ ಸ್ಟೋರಿ. ಮೊದಲು ತುಳಸಿ ದೇವಿಗೆ ಗಣಪತಿಯನ್ನು ಮದುವೆ ಆಗುವ ಇಚ್ಛೆ ಇತ್ತು, ಆದರೆ ಗಣಪತಿ ದೇವರು ಬ್ರಹ್ಮಚಾರಿ ಆಗಬೇಕು ಅಂತ ಇರುವ ಕಾರಣ ತುಳಸಿಯ ಆಗ್ರಹವನ್ನು ನಿರಾಕರಿಸ್ತಾರೆ. ಇದರಿಂದ ಅವರ ಮಧ್ಯೆ ಕೋಪಕ್ಕೆ ಕಾರಣ ಆಗ್ತದೆ. ಹಾಗೆ ಇದರಿಂದ ಗಣಪತಿ ದೇವರು ತೀರ್ಮಾನ ಮಾಡ್ತಾರೆ, ನನ್ನ ಒಂದು ಪೂಜೆಗೆ ತುಳಸಿಯನ್ನು ಬಳಸುವ ಹಾಗಿಲ್ಲ ಅಂತ. ಇದು ನಾನು ಚಿಕ್ಕದಾಗಿ ಹೇಳಿದ್ದೇನೆ. ಇದರ ಒಳಗಡೆ ಆ ಕತೆ ಬೇರೆ ಕೂಡ ಇದೆ. ಮನೆಯ ಸುತ್ತಮುತ್ತ ತುಳಸಿ ಗಿಡ ಇದ್ದರೆ ಅದನ್ನು ಕೀಳಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಕೃಷ್ಣನ ಸಾನ್ನಿಧ್ಯ ಇರ್ತದೆ ಅಂತ ಹೇಳ್ತಾರೆ. ಲಕ್ಷ್ಮೀ ಪೂಜೆ ಒಂದು ಪೂಜೆ ಒಂದು ಬಲೆ ಅಂದು ಬಲೆ ಬಲೆ ತೊಂದರೆ ಆನಂದ ಆನಂದ ಮಗಳು ಆನಂದ ಮಗಳು ಊದ್ಬತ್ತಿ ಬರ್ತಾಯನಾ ಜೋರು ಬಿಟ್ಟು ಅಡ್ಡ ಬರ್ಲ ಖುಷಿ ಅಡ್ಡ ಬರಿಯಾನಾ ಲಿಖಿತ ಕೈ ಮುಗಿಯಾನಾ ಏ ನಕ್ಷತ್ರ ಗಡಿ ಉಟ್ಕೊಳ್ಳ ಚಮು ಕೋಣ ನಕ್ಷತ್ರ ಗಡಿ ಕೊಡ್ತೀವಿ ಅವ್ರಿಗೆ ಬರ್ಲಿ ಊದ್ಬಿಡ್ತೀವಿ ಐತೆ ಹುಳ ಇತ್ತು ಕಣ ಸ್ಟ್ಯಾಂಡ್ ದೇವರ ಸ್ಟ್ಯಾಂಡ್ ಹುಳ ಇಂಡ ಇಂಕಿಜಿ ನಕ್ಷತ್ರ ಗಡ್ಡಿ 80 ರೂಪಾಯಿ ನೆಟ್ಟು 10 ಇಲ್ಲಲ್ಲ ಇದು ಎಂಗ್ಳು ಫೋನ್ ಬರ್ತಾಡಿ ಸ್ವಲ್ಪ ದಕ್ಕೋತೀನಿ ಇಂಚಿದಲೆಗೆ
ಮುಂಜಾನೆ ಉಡ್ಪಾಯನ ಖುಷಿ ಜಾಗದಲ್ಲಿಗಿದೆ. ಮಳೆ ಬರೋದ್ರಲ್ಲಿತ್ತು, ಮಳೆ ಏನು ಬರಲಿಲ್ಲ. ಮತ್ತೆ ನಿನಗೆ ತುಂಬಾ ಹೆದ್ರಿಕೆ ಓಲೆ ಪಟಾಕಿ ಅಂತ ಹೇಳಿದ್ರೆ. ನಿಕ್ಕಿಷ್ಟ ಈ ಮುಟ್ಟೊಡ್ಚಿ ನೇ ಆಯ್ತುಲೆ ಮುಡ್ಚಂಡ್ಲ ಇಡ ಏ ಬರ್ಬಾನ ಆಯೋಳೆ ಏತುಂಡೆ ಇಟ್ಟು ಇಟ್ಟು ಮಸ್ತುಂಡಿ ನೂದ ಕರೆಕ್ಟ್ ಲೆಕ್ಕಂದನ ಬರೀತೀನಿ ಅದಲ್ಲಿ ಇಂದೇನು ಪ್ರಸಾದ ಬರ್ಪಾ ಪ್ರಸಾದ ಬರ್ಪಾ ನೀನ ಪ್ರಸಾದ ಬರ್ಪಾ ಹಾಂ ತುಳಸಿ ಪೂಜೆ ಲೆಕ್ಕದಲ್ಲಿ ಕಾಲ್ ಇದೆ ಕಾಲ್. ಯಾವ ಪಟಾಕಿ ಹೌದಾ ನಾನೇಪ ಉಡ್ಪರಿಗೆ ಇನ್ನೇ ಬುಡ್ಪಲ್ಲ ನಾನೇಪ ನಾನು ದೀಪಾವಳಿ ನಾನು ತೋರಿಸೋದು ಬೊಡ್ಚ ಯಾವ ನನಗೆ ದಾಲ್ ಸಾರು ಆಗಬೇಕು ಇವತ್ತು. ದಾಲ್ ಸಾರು ಮತ್ತು ಬೀನ್ಸ್ ಪಲ್ಯ. ಇವತ್ತು ತುಳಸಿ ಪೂಜೆ ಅಲ್ಲ, ನಾನು ತಿನ್ನೋದಿಲ್ಲ. ತಿನ್ನುವವರಿಗೆ ತಿನ್ಬೋದು, ನನ್ನದೇನು ಅಭ್ಯಂತರ ಇಲ್ಲ, ನಾನು ತಿನ್ನೋದಿಲ್ಲ. ದಾಲ್ ಬೇಯಿಸಲೇ ಇಟ್ಟಿದ್ದೇನೆ, ಒಂದು ಒಗ್ಗರಣೆ ಕೊಡಲಿಕ್ಕೆ ಮಾತ್ರ. ಮತ್ತು ಬೀನ್ಸ್ ಪಲ್ಯ, ಬೀನ್ಸ್. ಮನೆಗೆ ಯಾರೋ ಗೆಸ್ಟ್ ಬಂದರು, ಹಾಗೆ ನಾನು ಕಿಟಕಿಯಿಂದ ನೋಡ್ತಾ ಇದ್ದೆ, ಹೊರಗಡೆ ಮಾತಾಡೋದು ಕೇಳಿಸ್ತಾ ಇದೆ. ಹಾಗೆ ನಾನು ಸಾರಿ ಇಟ್ಟಿದ್ದೇನಲ್ಲ, ಹಾಗೆ ಹೊರಗೆ ಹೋಗಬೇಕಾ ಬೇಡ ಅಂತ ಅವ್ರು ಅಂದ್ಕೊಳ್ಬೋದು, ಏನು ಮನೇಲಿ ಸಾರಿ ಇಟ್ಟಿದ್ದಾಳೆ ಅಂತ. ನಾನು ತುಳಸಿ ಪೂಜೆ ಅಂತ ಸಾರಿ ಉಟ್ಕೊಂಡಿದ್ದೇನೆ. ಹಾಗೆ ನಾನು ನೆಂಟರಿಗೆ ದೇವರ ಪ್ರಸಾದವನ್ನು ತೆಗೆದಿಡ್ತಾ ಇದ್ದೆ. ಹಾಗೆ ಖುಷಿ ಹತ್ರ ಹೇಳ್ತಾ ಇದ್ದೆ, ನೀನು ಕೊಟ್ಟು ಬಾ ಅಂತ. ಅದಕ್ಕೆ ಯಜಮಾನ್ರೊಮ್ಮೆ ಹೇಳಿ ಹೋದರು, ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ವ ಅಂತ. ನನಗೆ ಏನೋ ಒಂಥರ ಶೈನೆಸ್, ಅಹಂಕಾರ ಅಂತ ಏನಿಲ್ಲ, ನನಗೆ ಅಂಥ ಪದವೇ ಸೂಟ್ ಆಗಲ್ಲ. ನನ್ನ ಹತ್ರ ಮಾತಾಡಿದವರಿಗೆ ಗೊತ್ತಿರ್ಬೋದು ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ. ನಾನು ಮಾತಾಡಿದರೆ ಎಷ್ಟು ಸಹ ಮಾತಾಡ್ತೇನೆ, ಆದರೆ ಫಸ್ಟಿಗೊಂದು ಮಾತಾಡುವಾಗ ಏನೋ ಒಂಥರ ನಾಚಿಕೆ ನನಗೆ. ಹಾಗೆ ನನ್ನ ವೀಡಿಯೋಸ್ ನೋಡೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, ಖಂಡಿತ ನನಗೆ ಅಹಂಕಾರ ಆಗಲಿ ಬೇರೊಬ್ಬರ ಹತ್ರ ಮಾತಾಡಬಾರ್ದು ಹಾಗೇನಿಲ್ಲ. ಎಲ್ಲರ ಹತ್ರ ಸಹ ನಾನು ಮಾತಾಡ್ತೇನೆ. ನಾನು ಮಾತಾಡಿದರೆ ನನ್ನ ಮನಸ್ಸು ಬಿಚ್ಚಿ ಮಾತಾಡ್ತೇನೆ, ಗೊತ್ತಿರ್ಬೋದು ತುಂಬ ಜನರಿಗೆ. ನನ್ನ ಅಮ್ಮ ಮಾತ್ರ ಮಾತಾಡೋದ್ರಲ್ಲಿ ಡಬಲ್ ಡಿಗ್ರಿ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇನು ಮಾತಾಡೋದಿಲ್ಲ ಅಮ್ಮನಷ್ಟು, ಆದರೂ ಕೂಡ ಮಾತಾಡ್ತೇನೆ. ಹಾಗೆ ಮನೆಗೆ ಬಂದ ನೆಂಟರು ಕೂಡ ಹೋದರು. ನಾನು ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ, ನಿಮ್ಮ ತುಳಸಿ ಪೂಜೆ ಎಲ್ಲ ಹೇಗೆ ಆಗಿದೆ ಅಂತ. ಹಾಗೆ ಅಮ್ಮ ಕೂಡ ಅಮ್ಮನ ಕಥೆ ಎಲ್ಲ ಹೇಳ್ತಾ ಇದ್ರು ತುಳಸಿ ಪೂಜೆದು. ಹಾಗೆ ನಾನು ಯಜಮಾನ್ರ ಹತ್ರ ಸ್ವಲ್ಪ ಮಾತಾಡುವಂಥ ಹೊರಗಡೆ ಕೂತೆ ಅವರ ಜೊತೆ. ಆದರೆ ಅವರು ಯಕ್ಷಗಾನ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ ಅವರಿಗೆ. ನನಗಂತೂ ಯಕ್ಷಗಾನ ಇಷ್ಟವೇ ಅಲ್ಲ, ಆದರೆ ಏನು ಮಾಡೋದಲ್ವಾ, ಅವರಿಗಿಷ್ಟ, ಅವ್ರು ನೋಡ್ತಾರೆ. ಹಾಗೆ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.